ಬಂಧುಗಳೇ ನಮಸ್ಕಾರ. ಆಂಡ್ರಾಯ್ಡ್ ಮೊಬೈಲು ಬಳಸ್ತಿರೋಂಥವ್ರಿಗೆಲ್ಲ ಒಂದು ಮಾಹಿತಿ. ಈ ಮಾಹಿತಿ ಒಂದು ವರ್ಗದ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ಒಂದು ವರ್ಗದಲ್ಲಿ ನಾವೊಬ್ಬರು ಇದ್ದೀವಿ. ಅದು ಏನು ಅಂತಂದರೆ ಬಂಧುಗಳೇ, BSNL ಮೊಬೈಲ್ ನಂಬರ್, BSNL ಏನು ನಾವು ನೆಟ್ವರ್ಕನ್ನು ಮಾಡಿಸ್ಕೋತೀವಿ, ಅದು ನಮಗೆ ಒಂದು ಸಲ ರೀಚಾರ್ಜ್ ಮಾಡಿಸಿದ್ರೆ 2400 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಮಗೆ 14 ತಿಂಗಳು ಏನು ನಮಗೆ ನೆಟ್ವರ್ಕು ಕಂಟಿನ್ಯೂ ಆಗುತ್ತೆ. ಡೈಲಿ 2 GB ಇಂಟರ್ನೆಟ್ಟು, ಆಮೇಲೆ ಕಾಲಿಂಗು, ಮೆಸೇಜು ಎಲ್ಲ ಫ್ರೀ ಇರುತ್ತೆ. ಬೇರೆ ನೆಟ್ವರ್ಕ್ಗಳಲ್ಲಿ ನಾನು ಇದ್ದಾಗ ಏನಾಗೋದು, ಒಂದು ತಿಂಗಳಿಗೆ 3600 ರೂಪಾಯಿದಂಗೆ ರೀಚಾರ್ಜ್ ಮಾಡಬೇಕು. ಅಂದರೆ ಒಂದು 3600 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ವರ್ಷಕ್ಕೆ ನನಗೆ 12×3=36. ಸೊ ಒಂದು ತಿಂಗಳಿಗೆ 300 ರೂಪಾಯಿ ರೀಚಾರ್ಜ್ ಮಾಡಿಸಿದಂತೆ ಆಗೋದು ನನಗೆ. ಒಂದು ತಿಂಗಳಿಗೆ 300 ರೂಪಾಯಿ ರೀಚಾರ್ಜಲ್ಲಿ BSNLನಲ್ಲಿ 2400 ರೂಪಾಯಿ ಒಟ್ಟಿಗೆ ರೀಚಾರ್ಜ್ ಮಾಡಿದ್ರೆ 14 ತಿಂಗಳು, ಒಂದು ವರ್ಷದ ಮೇಲೆ 2 ತಿಂಗಳು ಜಾಸ್ತಿನೇ ನೆಟ್ವರ್ಕನ್ನು ಕೊಡ್ತಾನೆ. ಡೈಲಿ 2 GB ಇಂಟರ್ನೆಟ್ ಸಿಗುತ್ತೆ. ಮತ್ತು ನಮಗೆ ಬೇರೆ ನೆಟ್ವರ್ಕ್ಗಳಲ್ಲಿದ್ದಂತೆ ಏನು ಮೆಸೇಜು ಹಾಗೂ ಕಾಲಿಂಗು ಫ್ರೀ ಇರುತ್ತೆ. ಸೊ ಇದು ಎಲ್ಲ ಜನರಿಗೂ ಉಪಯೋಗ ಆಗಲ್ಲ. ಈ BSNL ನೆಟ್ವರ್ಕ್ ಅನ್ನೋದು ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ. ಯಾರಿಗೆ ಫಿನಾನ್ಷಿಯಲಿ ಸ್ವಲ್ಪ ಟ್ರಬಲ್ ಇದೆ ಅಂಥ ವ್ಯಕ್ತಿಗಳು ಸ್ವಲ್ಪ BSNL ನೆಟ್ವರ್ಕ್ ಇರೋ ಕಡೆಗೆ ಇದ್ದರೆ ಅವರಿಗೆ ಇದು ತುಂಬ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು. ತುಂಬ ಜನ ಈಗ ನೋಡಿ, ನಮ್ಮೂರಲ್ಲೇ BSNL ಟವರು ಸ್ವಲ್ಪ ಸಮಸ್ಯೆ ಇದೆ. ಇದು ವಿಡಿಯೋ ಇದಂತೂ ಬರಲ್ಲ, ನೆಟ್ ಅಂತೂ ಭಾಳ ಕಡಿಮೆ, ಒಂದು ಮುಕ್ಕಾಲು ಭಾಗ ಬರಲ್ಲ. ಕಾಲಿಂಗು ಕೂಡ ಅರ್ಧ ಸಮಸ್ಯೆ ಆಗುತ್ತೆ. ಕಾಲ್ ಮಾಡಿದ್ರೆ ಒಂದು ಸ್ವಲ್ಪ ಬಂದರೆ ಬರುತ್ತೆ, ಕಾಲಿಂಗು ಒಂದು ಅರ್ಧ ಭಾಗ ಬರ್ಬೋದು, ಇನ್ನೂ ಒಂದು ಅರ್ಧ ಭಾಗ ಸಮಸ್ಯೆ ಆಗುತ್ತೆ. ಕಾಲಿಂಗ್ ಸಮಸ್ಯೆ ಇದ್ದರೂ ಕೂಡ ನಾನು BSNL ಮಾಡ್ಕೊಂಡಿದ್ದೀನಿ, BSNLೇ ಪೋರ್ಟಿಂಗ್ ಮಾಡಿಕೊಂಡೆ. ಕಾರಣ ಏನು ಅಂತಂದರೆ, ನಾವು ಸ್ವಲ್ಪ ಟ್ರಾವೆಲಿಂಗಲ್ಲಿರುವಂಥವ್ರು, ಸಿನಿಮಾ ಧಾರಾವಾಹಿ ಕಲಾವಿದರಾಗಿರೋದ್ರಿಂದ ನಮಗೆ ಶೂಟಿಂಗ್ಗಳು ಕರೆ ಬರ್ತಾ ಇರುತ್ತೆ. ಶೂಟಿಂಗ್ ಇದ್ದಾಗ ಏನಾಗುತ್ತೆ, ನನಗೆ ಕಂಪ್ಲಿ, ಹೊಸಪೇಟೆ, ಬಳ್ಳಾರಿ, ಬೆಂಗಳೂರು ಹೀಗೆ ಸಿಟಿಗಳಿಗೆ ಹೋದಾಗ ಅಲ್ಲೆಲ್ಲ ಯಾವುದೇ ಸಮಸ್ಯೆ ಇಲ್ಲ, ನೆಟ್ವರ್ಕಲ್ಲೆಲ್ಲ BSNL ಟವರ್ಗಳಿರುತ್ತೆ. ಸ್ವಲ್ಪ ಹಳ್ಳಿಗಳ ಕಡೆಗೆ BSNL ಟವರು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ಬೋದು ಹಳ್ಳಿಗಳಲ್ಲಿದ್ದಾಗ. ಕೆಲವೊಂದು ಹಳ್ಳಿಗಳಿಗೂ BSNL ನೆಟ್ವರ್ಕು ಕನೆಕ್ಟ್ ಆಗ್ಬೋದು. ಬಟ್ ನಮ್ಮೂರಿಗೆ ಸಮಸ್ಯೆ ಇದ್ದರೂ ಕೂಡ, ಕಾಲಿಂಗೇ ಅರ್ಧ ಸಮಸ್ಯೆ ಇದ್ದರೂ ಕೂಡ ನಾವು BSNLಗೆ ಪೋರ್ಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮಗೆ ಸ್ವಲ್ಪ ಫಿನಾನ್ಷಿಯಲ್ ಸಮಸ್ಯೆ ಇರೋದರಿಂದ ಇದು ಹೆಲ್ಪ್ ಆಗ್ತಾಯಿದೆ. ಜೊತೆಗೆ ನಾವು ಟ್ರಾವೆಲರು, ಊರಲ್ಲೇ ಇರೋಂಥ ವ್ಯಕ್ತಿಗಳಿಗೆ ಮುಕ್ಕಾಲು ಭಾಗ ಅವ್ರ ಲೈಫು ಯಾವಾಗೋ ಅಪರೂಪಕ್ಕೆ ಸಿಟಿಗಳಿಗೆ ಹೋಗ್ತಾರೆ, ಅಪರೂಪಕ್ಕೆ ಬೇರೆ ಊರಿಗೆ ಹೋಗ್ತಾರೆ. ಅಂದರೆ ಅಂಥ ವ್ಯಕ್ತಿಗಳು ಬೇರೆ ನೆಟ್ವರ್ಕ್ಗಳಿಗೆ ಇರ್ಬೋದು, ಏರ್ಟೆಲ್ ಆಗ್ಬೋದು, ಮತ್ತು ಯಾವುದು ಜಿಯೋ ಆಗ್ಬೋದು, ಇನ್ನೂ ಯಾವುದಾದ್ರೂ ನೆಟ್ವರ್ಕಲ್ಲಿ ಇರ್ಬೋದು. ಅಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ. ಬಟ್ ಅದು ಎಲ್ಲ ಕಡೆಗೆ ಅವೈಲೇಬಲು. ನೆಟ್ವರ್ಕ್ ಸಮಸ್ಯೆ ಭಾಳ ಕಡಿಮೆ ಬರೋದು ಅಲ್ಲಿ. ಬಂಧುಗಳೇ, ಯಾರ್ಯಾರು ಸಿಟಿಗಳಲ್ಲಿದ್ದರೆ, ಈಗ ನೋಡಿ, ನಾನು ಇಲ್ಲಿ ಎಲ್ಲೆಲ್ಲಿ BSNL ನೆಟ್ವರ್ಕು ಚೆನ್ನಾಗಿದೆ ಅಂಥ ಕಡೆ ಇರೋಂಥ ಅವರು ಯಾವಾಗಲೂ ಅಲ್ಲೇ ಇರೋಂಥ ವ್ಯಕ್ತಿಗಳು ಕೂಡ ಒಂದು ತಿಂಗಳಿಗೆ 300-350 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಬೇರೆ ನೆಟ್ವರ್ಕ್ಗಳನ್ನು ಬಳಸ್ತಿದ್ದಾರೆ. ಒಂದು ತಿಂಗಳಿಗೆ 350 ರೂಪಾಯಿ ಅನ್ಕೋತೀರ, ಅದು 12 ಸಲ ರೀಚಾರ್ಜ್ ಅಲ್ಲ, ನಿಮಗೆ 13 ಸಲ ರೀಚಾರ್ಜ್ ಆಗುತ್ತೆ. 13 ಸಲ ರೀಚಾರ್ಜು, 13×3=39, 3900, 13×5=65, 4550 ರೂಪಾಯಿ ರೀಚಾರ್ಜ್ ಆಗುತ್ತೆ ಬಂಧುಗಳೇ. ನೀವು ತಿಂಗಳಿಗೊಮ್ಮೆ ರೀಚಾರ್ಜ್ ಮಾಡಿದ್ರೆ BSNL ಇದು ಯಾವುದು ಜಿಯೋ ಆಗ್ಬೋದು, ಮತ್ತು ಏರ್ಟೆಲ್ ಆಗ್ಬೋದು, ಅದರಲ್ಲಿ ನೀವು 350 ರೂಪಾಯಿದಂಗೆ ಇಂಟು 13 ಮಾಡಿ, ಅದೆಷ್ಟಾಗುತ್ತೆ? 4550 ರೂಪಾಯಿ. ಸೊ ಅಷ್ಟು ದುಡ್ಡು ಹೋಗೋದಕ್ಕಿಂತ BSNLಲ್ಲಿ ನಮಗೆ 2400 ರೂಪಾಯಿ ರೀಚಾರ್ಜ್ ಮಾಡ್ತೀವಿ. 2400 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಮಗೆ 14 ತಿಂಗಳು ಬರುತ್ತೆ. ಇದು ಸಿಟಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಲ್ಲ. BSNL ಎಲ್ಲ ಟವರ್ಗಳಿರುತ್ತೆ, ನಮಗೆ ನೆಟ್ವರ್ಕ್ ಸಮಸ್ಯೆ ಇರೋದಿಲ್ಲ. ಹಳ್ಳಿಗಳ ಕಡೆಗೆ ಯಾವಾಗಲಿರೋಂಥವ್ರಿಗೆ, ಈಗ ನಮ್ಮ ತಂದೆಗೆ ನಾನು ಜಿಯೋ 3600 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲು ಊರಲ್ಲೇ ಇರುತ್ತೆ. ನಮ್ಮ ದೇವಸಮುದ್ರ ಬಿಟ್ಟು, ನಮ್ಮ ಮನೆ ಬಿಟ್ಟು ಎಲ್ಲಿ ಆಚೆಗೆ ಬೇರೆ ಊರುಗಳಿಗೆ ಅದನ್ನ ಮೊಬೈಲ್ನ ತೊಗೊಂಡೋಗಲ್ಲ. ಮನೆಯಲ್ಲಿದ್ದವ್ರು, ನಮ್ಮ ಅಮ್ಮ ಇದ್ದರೆ ಅವ್ರು ನೋಡ್ತಾರೆ, ನಮ್ಮ ಅಪ್ಪ ಇದ್ದರೆ ಅವ್ರು ನೋಡ್ತಾರೆ. ಹಾಗಾಗಿ ನಾನು ಅವರಿಗೆ 3600 ಕೊಟ್ಟು ನಮ್ಮ ದುಡ್ಡು ಮೇಲೆ ಜಿಯೋಗೆ ರೀಚಾರ್ಜ್ ಮಾಡಿದ್ವಿ. ಬಟ್ ನಾವು ಮಾತ್ರ BSNL ಮಾಡ್ಕೊಂಡಿದ್ವಿ. ನಾವಪ್ಪನ ಚಿಕ್ಕ ಮೊಬೈಲು BSNLೇ ಮಾಡಿದ್ದೀನಿ. ಬೇರೆ ನೆಟ್ವರ್ಕ್ಗಳಲ್ಲಿ 2000 ರೂಪಾಯಿ ಒಂದು ವರ್ಷಕ್ಕೆ ಬರುತ್ತೆ, 12 ತಿಂಗಳಿಗೆ.
ಇದಕ್ಕೆ 1500 ರೂಪಾಯಿಗೆ ಒಂದು ರಿಚಾರ್ಜ್ ಆಗುತ್ತೆ ಚಿಕ್ಕ ಮೊಬೈಲ್ಗೆ. ಸೊ ಅದರಲ್ಲಿ 500 ರೂಪಾಯಿ ಉಳಿತಾಯ ಆಯಿತು. ನನಗೆ 3600ಕ್ಕಿಂತ ಇದು 2400, 1200 ರೂಪಾಯಿ ಸೇವಿಂಗು ಜಸ್ಟ್. ಮತ್ತು 14 ತಿಂಗಳು, 2 ತಿಂಗಳು ಎಕ್ಸ್ಟ್ರಾ ನೆಟ್ವರ್ಕು. ಈಗ ನೋಡಿ, ನಾನು ಹೊಸಪೇಟೆಯಲ್ಲಿ ಬಂದಿದ್ದೀನಿ. ಹೊಸಪೇಟೆಯಲ್ಲಿ ನಾವಿಲ್ಲಿ ಶೂಟಲ್ಲಿದ್ದೀವಿ. ಹೊಸಪೇಟೆಗೆ ಬಂದಾಗ, ಕಂಪ್ನಿಗೆ ಬಂದಾಗ, ಸಿಟಿಗಳಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಮಗೆ BSNL ನೆಟ್ವರ್ಕ್ ಸಮಸ್ಯೆ ಇರಲ್ಲ. ಸೊ ಹಾಗಾಗಿ ಬಂಧುಗಳೇ, ಇದು ಭಾಳಷ್ಟು ಜನಕ್ಕೆ, ಕೋಟ್ಯಾಂತರ ಜನರಿಗೆ ಈ ಮಾಹಿತಿನೇ ಗೊತ್ತಿಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾನು ಯಾರ್ಯಾರು ನನ್ನ ಲೈಫಲ್ಲಿ ನನ್ನ ಇಷ್ಟು ವರ್ಷದ ನೆನಪಿನ ಓಡಾಟದಲ್ಲಿ ನಾನು ಎಲ್ಲೆಲ್ಲಿ ಓಡಾಡ್ತೀನೋ ಅಲ್ಲಿ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಇದ್ರ ಬೆನಿಫಿಟ್ ಏನು ಅಂತ. ಇನ್ನು ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಲ್ಲೆಲ್ಲ ಹೊಸ್ದಾಗಿ ಹೇಳ್ದಂಗೆ ಇರುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾನು ಈ ವಿಚಾರನ ಶೇರ್ ಮಾಡಿಕೊಂಡಾಗ ಏನಾಗುತ್ತೆ, ಬಹುತೇಕ ಜನರಿಗೆ ಈ ಮಾಹಿತಿ ತಿಳಿಬೋದು. ಯಾರ್ಯಾರಿಗೆ BSNL ನೆಟ್ವರ್ಕ್ ಚೆನ್ನಾಗಿದೆ ಅಂಥವರೆಲ್ಲ ದಯವಿಟ್ಟು BSNL ನೆಟ್ವರ್ಕೇ ಮಾಡ್ಕೊಳ್ಳಿ. ಈಗಿರೋ ಇದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಈಗ BSNLನಲ್ಲಿ ಕಡಿಮೆ ಅಮೌಂಟ್ ಇದೆ. ಅದು ಒಂದು ವೇಳೆ ಏನಾದರೂ ಈ ಬೇರೆ ನೆಟ್ವರ್ಕ್ಗಳ ಥರ ಜಾಸ್ತಿ ಆಗ್ತಾ ಬಂದರೆ, ಜಾಸ್ತಿ ಅವರು ಅಮೌಂಟು ರೇಟನ್ನು ಜಾಸ್ತಿ ಮಾಡ್ತಾ ಬಂದಾಗ ಆವಾಗ ನೀವು ಬೇರೆ ನೆಟ್ವರ್ಕ್ಗಳಿಗೆ ಹೋಗ್ಬೋದು. ಯೂಶ್ವಲಿ ನಮಗೆ ಸೊ ಅಮೌಂಟ್ ಸೇವಿಂಗ್ಸು, ಎಂಥ ಕೋಟ್ಯಾಧಿಪತಿ ಆದರೂ ಕೂಡ 10 ರೂಪಾಯಿ ಉಳಿಯುತ್ತೆ, 100 ರೂಪಾಯಿ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಅಂತ ನಾವು ಖಂಡಿತ ಆಯ್ಕೆ ಮಾಡ್ಕೊಳ್ತೀವಿ. ಎದಕ್ಕಂದರೆ ದುಡ್ಡು ಎಲ್ರಿಗೂ ಮುಖ್ಯ. ಕೋಟ್ಯಾಧಿಪತಿಗಳಿಗೂ ಮುಖ್ಯ, ಬಡವರಿಗೂ ದುಡ್ಡು ಕೂಡ ಮುಖ್ಯ. ಸೊ ಎಲ್ಲೆಲ್ಲಿ ಉಳಿಯೋಕ್ಕೆ ಸಾಧ್ಯ ಅಲ್ಲೆಲ್ಲ ನಾವು ಅಮೌಂಟು ಉಳಿಸ್ಕೊಂಡ್ರೆ, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ನಾವು ಜಾಸ್ತಿನೇ ಮಾಡ್ಬೋದು. ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಅಮೌಂಟ್ ಸೇವ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಆಗಲಿ, ಒಂದು ನೆಟ್ವರ್ಕ್ ಕಂಪ್ನಿಗೆ ಆಗಲಿ ಫ್ರೀಯಾಗಿ ನಾವು ಅಮೌಂಟ್ ಕೊಡ್ತೀವಿ ಅಂತಂದರೆ ಖಂಡಿತ ನಮ್ಮ ಮನಸ್ಸು ಒಪ್ಪಲ್ಲ ಅಲ್ವಾ. ಇದು ಬಹುತೇಕ ಜನರಿಗೆ ಈ ಮಾಹಿತಿ ಹೆಲ್ಪ್ ಆಗ್ಬೋದು ಅಂತಲೇ ಭಾವಿಸ್ತೀನಿ. ಯೋಚನೆ ಮಾಡಿ, ನಾವಂತೂ BSNL ಮಾಡ್ಕೊಂಡಿದ್ದೀವಿ. ನಮ್ಮೂರಲ್ಲಿ ಇಂಟರ್ನೆಟ್ ಸಮಸ್ಯೆ ಭಾಳ ಇದೆ, ಕಾಲಿಂಗ್ ಸಮಸ್ಯೆ ಕೂಡ ಅರ್ಧ ಕಾಲಿಂಗ್ ಸಮಸ್ಯೆ ಕೂಡ ಉಂಟು ನಮ್ಮ ಹಳ್ಳಿನಲ್ಲಿ. ಆದರೂ ನಾವು BSNLೇ ರಿಚಾರ್ಜ್ ಮಾಡ್ಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ, ನಾನು ಟ್ರಾವೆಲರು, ಶೂಟ್ ಎಲ್ಲೆಲ್ಲಿ ನಮಗೆ ಸಿನಿಮಾ ಧಾರಾವಾಹಿ ಶೂಟಿಂಗ್ ಕರೆ ಬಂದಾಗೆಲ್ಲ ಹೋಗ್ತಾ ಇರ್ತೀವಿ. ಆಮೇಲೆ ಆಗಾಗ ದೇವಸ್ಥಾನಗಳಿಗೆ ಪಾದಯಾತ್ರೆ ಕೂಡ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ನಾವು ನಮ್ಮೂರಲ್ಲಿ ನನಗೆ ಹೆಲ್ಪ್ ಆಗಿಲ್ಲ ಅಂದರೂ ನಾನು ಶೂಟಿಂಗ್ ಹೋದಾಗ ಹೆಲ್ಪ್ ಆಗ್ಬೋದು, ಪಾದಯಾತ್ರೆಗೆ ಹೋದಾಗ ಕೆಲವು ಕಡೆ ಬರ್ಬೋದು, ಕೆಲವು ಕಡೆ ಬರಲ್ಲ, ಅಲ್ಲೂ ಕೂಡ ಹೆಲ್ಪ್ ಆಗ್ಬೋದು. ನನಗೆ ಅಮೌಂಟ್ ಸೇವ್ ಆಗೋದು ಮುಖ್ಯ. ಅಮೌಂಟ್ ಸೇವ್ ಆದರೆ ಆ ದುಡ್ಡನ್ನು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ನನ್ನ ದುಡಿಮೆಯ ಹಣವನ್ನು ನಮ್ಮ ತಂದೆ ಕೈಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ನನಗಿಬ್ಬರು ಅಣ್ಣಂದರು, ಇಬ್ಬರು ಅಕ್ಕಂದರು, ಅಪ್ಪ ಅಮ್ಮ, ನಮ್ಮ ತಮ್ಮ. ಸೊ ನಮ್ಮ ಕೈಲಾದಷ್ಟು ಅವ್ರಿಗೆ ಯಾವುದೋ ರೂಪದಲ್ಲಿ ಹೆಲ್ಪ್ ಮಾಡಬೇಕು. ನಮ್ಮ ಕೈಲಾದಷ್ಟು ನಮ್ಮ ಕುಟುಂಬಸ್ಥರಿಗೆ ಸಹಾಯ ಆಗಬೇಕು. ಅವರು ಮನೆ ಕೆಲಸಗಳನ್ನು ಮಾಡ್ತಿರ್ತಾರೆ, ನಾವು ಊರಿಗೆ ಹೋದಾಗ ಮನೆ ಕೆಲಸ ಮಾಡ್ತೀವಿ. ನಮ್ಮ ತಂದೆ ತಾಯಿ ಮಾಡುವಂಥ ಕೆಲಸನ ಹಂಚ್ಕೊಂಡು ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ತಂದೆಗೆ ಆದಷ್ಟು ತಂದೆ ತಾಯಿ ಸೇವೆ ಮಾಡಬೇಕು, ಅವ್ರ ಪುಣ್ಯನ ಗಳಿಸ್ಬೇಕು ಅನ್ನೋದೇ ನನ್ನ ಹೃದಯದಲ್ಲಿ, ರಕ್ತದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅವರು ನನ್ನ ಕೆಟ್ಟದಾಗಿ ನೋಡಲಿ, ಅವರು ಯಾವುದೇ ರೂಪದಲ್ಲಿ ನಮ್ಮನ್ನು ನೋಡಲಿ, ಬಟ್ ನಾವು ಅವ್ರನ್ನ ದೇವ್ರ ಥರನೇ ನೋಡಬೇಕು. ತಂದೆ ತಾಯಿಯೇ ಮೊದಲ ದೇವರು. ಇದು ನಮ್ಮ ಇಂಟೆನ್ಷನ್ನು. ತಂದೆ ತಾಯಿ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ದೇವರಾಗೇ ಇರ್ತಾರೆ. ಆದರೆ ನಾವು ಅವ್ರನ್ನ ದೇವ್ರ ಥರ, ಕೆಲವೊಂದು ವರ್ಗದ ಜನರು ಅವ್ರನ್ನ ತಂದೆ ತಾಯಿನೇ ಶತ್ರು ಥರ ನೋಡ್ತಿರ್ತಾರೆ. ತಂದೆ ತಾಯಿಯೇ ಮೊದಲ ದೇವರು. ಅವ್ರು ನಮಗೆ ಆಸ್ತಿ ಕೊಡಲಿ ಬಿಡಲಿ, ನಮ್ಮ ಕುಟುಂಬಸ್ಥರಿಗೆ ಹೇಳಿದ್ದೀವಿ, ನಮ್ಮ ದುಡಿಮೆಯ ಹಣ ನನ್ನ ಖರ್ಚಿಗೆ ಬಿಟ್ಟು ಮಿಕ್ಕ ಹಣವನ್ನೆಲ್ಲ ತಂದು ನಿಮ್ಮ ಕೈ ಕೊಡ್ತೀನಪ್ಪ ನಾನು. ಅದು ನಮ್ಮ ತಂದೆ ವೇಸ್ಟೇಜ್ ಮಾಡಲ್ಲ. ಯಾವುದೇ ರೀತಿಯಾದಂಥ ಇಸ್ಪೇಟ್ ಆಡೋದು, ಗುಟ್ಕಾ ತಿನ್ನೋದು, ಡ್ರಿಂಕ್ಸು, ನಾನ್ ವೆಜ್ಜು ಮತ್ತು ಯಾವುದಕ್ಕೂ ವೇಸ್ಟ್ ಮಾಡಲ್ಲ ನಮ್ಮ ತಂದೆ. ಎಲ್ಲ ಮನೆಗೆ ಬಂದಂಥ ಹಣವನ್ನು, ನಮ್ಮ ದುಡಿಮೆಯಲ್ಲಿ, ನಮ್ಮ ಕುಟುಂಬಸ್ಥರ ದುಡಿಮೆಯಲ್ಲಿ ಬಂದಂಥ ಹಣವನ್ನು ಅವರು ನಮ್ಮ ಮನೆಗೇ ಖರ್ಚು ಮಾಡ್ತಾರೆ. ಪಾಪ ಅವರೂ ಕೂಡ ಎಲ್ಲೂ 1 ರೂಪಾಯಿ ವೇಸ್ಟೇಜ್ ಮಾಡಲ್ಲ. ಬಹುಶಃ ಅವ್ರ ಕ್ಯಾರೆಕ್ಟ್ರೆಲ್ಲ ಭಗವಂತ ನಮಗೆ ಹೆಚ್ಚಿಗೆ ಕೊಟ್ಟಿದ್ದಾನೆ ಅನಿಸುತ್ತೆ. ನಮ್ಮ ತಂದೆಯಲ್ಲಿರುವಂಥ ಪಾಸಿಟಿವ್ ಗುಣ, ಧರ್ಮದ ಗುಣ ನಮ್ಮ ತಾಯಿಲಿಲ್ಲ. ನಮ್ಮ ತಾಯಿಲಿರುವಂಥ ಧರ್ಮದ ಗುಣ ನಮ್ಮ ತಂದೆಯಲ್ಲಿಲ್ಲ. ಸೊ ನಮ್ಮ ತಂದೆಯಲ್ಲಿ ಇಲ್ಲದ ಗುಣ ನಮ್ಮ ತಾಯಿಲಿದೆ, ತಾಯಿಲಿ ಇಲ್ಲದ ಗುಣ ನಮ್ಮ ತಂದೆಯಲ್ಲಿದೆ. ಸೊ ಅವೆರಡೂ ಅರ್ಧ ಧರ್ಮದ ಗುಣವನ್ನು ಸೇರಿಸಿ ಒಂದು ದಾಂಪತ್ಯ ಅಂತ ಮಾಡಿದ್ದಾನೆ ನಮ್ಮ ತಂದೆ ತಾಯಿ ಇಬ್ಬರು ಸೇರಿ. ಅವ್ರ ಮುಖಾಂತರ ಭಗವಂತ ನಮ್ಮನ್ನು ಈ ಜಗತ್ತಿಗೆ ಕಳಿಸ್ಕೊಟ್ಟಿದ್ದಾನೆ. ಸೊ ಆ ತಂದೆ ತಾಯಿ ಋಣವನ್ನು ತೀರಿಸುವಂಥದ್ದು ಯಾರ್ಯಾರು ಮಕ್ಕಳಾಗಿರ್ತೀವೋ ಅವರೆಲ್ಲರ ಮೇಲೂ ಇರುತ್ತೆ.
ತಂದೆ ತಾಯಿ ಋಣ ತೀರಿಸುವಂಥದ್ದು ನಮ್ಮ ಜವಾಬ್ದಾರಿ. ಅವರು ನನಗೆ ನೀನು ಡಿಗ್ರಿ ಓದಿದೆಯಾ, ಟೆಕ್ನಿಕಲ್ ಡಿಗ್ರಿ ಓದಿದೆಯಾ, ಬೇರೆ ಜಾಬ್ ಮಾಡು, ಜಾಬ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ, ನಮಗೆ ಕೊಟ್ಟರೆ ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ನಿನ್ನ ಖರ್ಚು ಆದಮೇಲೆ ನಮಗೂ ಒಂದು ಸ್ವಲ್ಪ ಕೊಟ್ಟರೆ ಎಲ್ಲರೂ ಚೆನ್ನಾಗಿರ್ತೀವಿ, ನೀನು ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರ್ತೀವಿ, ದುಡ್ಡು ಮುಖ್ಯ ಅಂತ ಅವ್ರು ಹೇಳ್ತಾರೆ. ದುಡ್ಡು ಸಿನಿಮಾ ರಂಗದಲ್ಲೂ ಬರುತ್ತೆ, ಸ್ವಲ್ಪ ಕಾಯಬೇಕು. ಈಗ ಯಾರ್ಯಾರು ದೊಡ್ಡ ದೊಡ್ಡ ನಮ್ಮ ಸಿನಿಮಾ ನಟರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಆರಂಭದಲ್ಲಿ ಕಷ್ಟದ ಬದುಕೆ. ಯಾಕಂದರೆ ಈ ಜೀವನ ಒಬ್ಬ ಸಾಧಕನ ಬದುಕಲ್ಲಿ ಕಷ್ಟ ಸುಖ, ಏಳು ಬೀಳು, ಒಳ್ಳೆಯದು ಕೆಟ್ಟದು, ಅವಮಾನ, ಆಮೇಲೆ ಸನ್ಮಾನ, ಈ ಥರದ್ದು ನಾವು ಹುಟ್ಟಿದಾಗಿಂದಲೂ ಕೊನೆಯವರೆಗೂ ಆಗ್ತಾ ಇರುತ್ತೆ. ಒಂದಿನ ಸನ್ಮಾನ ಆಗ್ಬೋದು, ಮತ್ತೊಂದು ದಿನ ಅವಮಾನವೂ ಆಗ್ಬೋದು. ಇವೆಲ್ಲವೂ ನಮ್ಮ ಜೀವನದ ಎರಡು ಮೆಟ್ಟಿಲುಗಳಿದ್ದಂತೆ, ಎರಡು ಕೈಗಳಿದ್ದಂತೆ, ಎರಡು ಕಣ್ಣುಗಳು, ಎರಡು ಕಿವಿಗಳು, ಎರಡು ಕಾಲುಗಳು. ಸೊ ಹೀಗೆ ಅದು ನಮ್ಮೆಲ್ಲರೂ ಬದುಕಲು ಇದ್ದೇ ಇರುತ್ತೆ. ಸೊ ಎಲ್ಲ ಬಹುತೇಕ ಜನರು ಏನು ಮಾಡ್ತಾರೆ ಅಂದರೆ, ಒಳ್ಳೇದು ಬಂದರೆ ಸೂಪರ್ ಅಂತಾರೆ, ಕೆಟ್ಟದ್ದು ಬಂದಾಗ ನಾನೆಲ್ಲ ಒಳ್ಳೆಯವನೇ, ನಾವು ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದೇ ಮಾಡಿಬಿಟ್ಟಿದ್ದೀವಿ, ನಮ್ಮಷ್ಟು ಒಳ್ಳೆಯವರು ಬೇರೆಯವರಿಲ್ಲ, ಆದರೆ ನಮಗೆ ಮಾತ್ರ ಕೆಟ್ಟದಾಗ್ತಾ ಇದೆ. ಅದು ಡಿಸೈಡ್ ಮಾಡೋದು ನೇಚರು, ದೇವರು. ನಾವು ಒಳ್ಳೆಯವರ ಕೆಟ್ಟವರ, ನಮ್ಮಿಂದ ಮತ್ತೊಬ್ರಿಗೆ ಉಪಯೋಗ ಆಗಿದೆಯಾ ಇಲ್ಲ ಅನ್ನೋದು. ಬಟ್ ನಾನು ನಂಬುವಂಥ ಸಿದ್ಧಾಂತ ಏನು ಅಂದರೆ, ನಮಗೆ ಕೆಟ್ಟದಾಗಿದೆ ಅಂದರೆ ಬಹುಶಃ ನಾನೇನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಅಂತ ಅರ್ಥ. ಅದೇ ನಮಗೆ ಒಳ್ಳೇದಾಯಿತು ಅಂತಂದರೆ ನಮಗೆ ಗೊತ್ತಿಲ್ಲದೆ ಒಳ್ಳೇದು ಮಾಡಿದ್ದೀವಿ ಅಂತ. ಆದರೆ ನನಗೆ ಸಾಧ್ಯವಾದಷ್ಟು, ನನ್ನ ಗಮನಕ್ಕೆ ಬಂದಷ್ಟು ನ್ಯಾಯ, ನೀತಿ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ, ಸೊ ಈ ಮಾರ್ಗಗಳಲ್ಲಿ ನಮಗೆ ಸಾಧ್ಯವಾದಷ್ಟು ನಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಇದಕ್ಕೆ ಸ್ಫೂರ್ತಿ ಯಾರು ಅಂತಂದರೆ ಬುದ್ಧ, ನಮ್ಮ ಬಿಜಾಪುರ ಸಿದ್ದೇಶ್ವರ ಶ್ರೀಗಳು. ಅವ್ರ ಪ್ರವಚನನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಆ ಪ್ರವಚನ ನೋಡಿದಾಗಿಂದಲೂ ನನಗೆ ಈ ಧರ್ಮದ ಗುಣಗಳು, ಧರ್ಮವಾಗಿ ನಡ್ಕೋಬೇಕು, ಧರ್ಮವಾಗಿ ಬದುಕಬೇಕು, ನಮ್ಮಿಂದ ಒಬ್ರಿಗೆ ಕೆಟ್ಟದಾದರೆ ನಮಗೆ ಕೆಟ್ಟದಾಗ್ಬೋದು, ನಮ್ಮಿಂದ ಒಳ್ಳೆಯದಾದರೆ ನಮಗೆ ಒಳ್ಳೆಯದಾಗ್ಬೋದು. ಸೊ ಈ ರೀತಿಯಾಗಿ ನನ್ನ ಕೈಲಾದಷ್ಟು ಆಮೇಲೆ ದುಡದೆ ಊಟ ಮಾಡಬೇಕು, ನಮಗೆ ಎಷ್ಟು ಸಾಧ್ಯ. ಅಳಿಲು ಅಷ್ಟೇ ದುಡಿಯುತ್ತೆ. ಅಳಿಲು ಸೇವೆ ಅಂತ ಜಗತ್ತಿಗೆ ಅವತ್ತಿಂದಲೇ ರಾಮಾಯಣ ರಾಮ ಸೇತುವೆ ಮಾಡುವಾಗ ಆ ಟೈಮಲ್ಲಿ ಅಳಿಲು ತನ್ನ ಕೈಲಾದ ರೂಪದಲ್ಲಿ ಸೇವೆ ಮಾಡ್ತಾಯಿತ್ತು. ಮರಳಲ್ಲಿ ಹೋಗಿ ಉರುಳಾಡಿ ಮತ್ತು ಆಮೇಲೆ ಸಮುದ್ರಕ್ಕೆ ಹೋಗಿ ಮುಳುಗಿ ಬರ್ತಿತ್ತಂತೆ. ಕೇಳಿದರೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ರಾಮ, ದೇವರಿಗೆ ಸಹಾಯ ಮಾಡಿದಷ್ಟು, ದೇವರಿಗೆ ಸೇವೆ ಮಾಡಿದ ಪುಣ್ಯ ನನಗೆ ಸಿಗ್ತದೆ ಅಂತ ಅಳಿಲು ಉತ್ತರಿಸಿದಾಗ, ಇದು ನಿನ್ನ ಸೇವೆ ಅನ್ನುವಂಥದ್ದು ಜಗತ್ತಿಗೆ ಪರಿಚಿತಗೊಳ್ಳಲಿ, ಇದು ಉಳಿಯಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಳಿಲು ಸೇವೆ ಅನ್ನುವಂಥದ್ದು ಆರಂಭ ಆಯಿತು ಅಂತ ಇತಿಹಾಸದಲ್ಲಿ ನಮಗೆ ದೊಡ್ಡವರಿಂದ, ಹಿರಿಯರಿಂದ, ಪುಸ್ತಕಗಳಿಂದ, ಕಥೆಗಳಿಂದ ನಮಗೆ ತಿಳಿಯುತ್ತೆ. ಸೊ ನಮ್ಮಿಂದ ಸಾಧ್ಯವಾದಷ್ಟು ಆ ರೂಪದಲ್ಲಿ ಅಳಿಲು ಸೇವಾ ಜೀವನ ಅನ್ನುವಂಥದ್ದು ನಮ್ಮ ಬದುಕಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಸೊ ಹಾಗಾಗಿ ನಾನು ಎಲ್ಲೇ ಹೋದರೂ ನನಗೆ ದೇವರುಗಳು ಅಂದರೆ ಯಾರು ಹೇಳಿ? ಮೊದಲ ದೇವರು ತಂದೆ ತಾಯಿ, ಎರಡನೇ ದೇವರು ನಮಗೆ ಹಸಿವಾದಾಗ ಅನ್ನ ಕೊಟ್ಟವರು, ಬಾಯಾರಿಕೆ ಆದಾಗ ನೀರು ಕೊಟ್ಟವರು, ಕಷ್ಟ ಅಂದಾಗ ಸಹಾಯ ಮಾಡಿದವರು, ಮತ್ತು ದಣಿವಾದಾಗ ಮಲಗೋದಕ್ಕೆ ಜಾಗ ಕೊಟ್ಟವರು. ಇವರೇ ನಮ್ಮ ದೇವರುಗಳು. ಇವರ ಜೊತೆಗೆ ತಂದೆ ತಾಯಿ, ಯಾಕಂದರೆ ಅವ್ರ ಮುಖಾಂತರ ನಾವು ಈ ಬದುಕಿಗೆ ಬಂದಿದ್ದೀವಿ. 9 ತಿಂಗಳು ಎತ್ತು ಒತ್ತು ನಮಗೆ ಜ್ಞಾನ ತಿಳಿಯೋವರೆಗೂ ವಿದ್ಯೆ, ಬುದ್ಧಿ, ಜ್ಞಾನ, ಆರೋಗ್ಯ, ಅನ್ನ ಎಲ್ಲವನ್ನ ಅವರು ದುಡಿಮೆ ಮಾಡಿ ನಮಗೆ ಒದಗಿಸಿಕೊಟ್ಟಂಥವರು ಯಾರು? ತಂದೆ ತಾಯಿ. ನಮಗೆ ಯಾರ್ಯಾರು ನಮ್ಮ ಬದುಕಲ್ಲಿ ಒಳ್ಳೆಯದು ಮಾಡ್ತಾರೆ ಅವರೆಲ್ಲರೂ ಕೂಡ ನಮಗೆ ದೇವರ ಸಮಾನರೇ. ಈಗ ಬಿಜಾಪುರ ಸಿದ್ದೇಶ್ವರ ಶ್ರೀಗಳಿಂದ ಅನೇಕ ರೀತಿಯ ಧರ್ಮದ ವಿಚಾರಗಳು ಅವರ ಪ್ರವಚನ ಕೇಳಿದಾಗ ಗೊತ್ತಾಗುತ್ತೆ. ಮನುಷ್ಯನ ಬದುಕಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಅದಕ್ಕೆ ನಾವೇ ಕಾರಣ. ನಮ್ಮ ಕಷ್ಟಕ್ಕೂ ನಾವೇ ಕಾರಣ, ನಮಗೆ ಬರುವಂಥ ಸುಖಗಳಿಗೂ ನಾವೇ ಕಾರಣ. ನಮ್ಮಲ್ಲಿರುವಂಥ ಕ್ಯಾರೆಕ್ಟ್ರು, ಒಳ್ಳೆತನ, ಒಳ್ಳೆ ಗುಣ, ಪರಿಶ್ರಮ, ಹಾರ್ಡ್ ವರ್ಕು, ಹೆಣ್ಣು ಹೊನ್ನು ಮಣ್ಣು, ಇವೆಲ್ಲ ವಿಚಾರಗಳಲ್ಲಿ ನಾವೆಷ್ಟು ಸದೃಢವಾಗಿದ್ದೀವಿ, ಎಷ್ಟು ಕಂಟ್ರೋಲಿಂಗಲ್ಲಿದ್ದೀವಿ, ಯಾವ ರೂಪದಲ್ಲಿ ನಾವು ಅದನ್ನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ, ಇವೆಲ್ಲದರ ಫಲ ಜೊತೆಗೆ ನಮ್ಮ ಪರಿಶ್ರಮ ಇವೆಲ್ಲ ಇದೆಯಲ್ಲ, ಅದೆಲ್ಲದರ ಫಲವಾಗಿ ನಮಗೆ ಸುಖ, ಸನ್ಮಾನ, ಆರೋಗ್ಯ, ಭಾಗ್ಯ, ಒಳ್ಳೆಯದು
ಅನ್ನುವಂಥದ್ದು ನಮಗೆ ಖಂಡಿತ ಸಿಗುತ್ತೆ ಬಂಧುಗಳೇ. ಸೊ ಸರಳವಾಗಿ ಈಸಿಯಾಗಿ ನಮ್ಮ ದುಡಿಮೆ ಇಲ್ಲದೆ ನಮಗೇನಾದರೂ ಬಂದರೆ ಅದು ನಮಗೆ ಬೆಂಕಿಯ ಕೆಂಡದ ರೂಪದಲ್ಲಿ ಬರುತ್ತೆ. ಯಾರು ದುಡಿಮೆ ಮಾಡದೆ ನಾವು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ ಅಂಥವ್ರಿಗೆಲ್ಲನೂ ಅದು ಅವ್ರ ಬದುಕಲ್ಲಿ ಮುಳ್ಳಾಗ್ಬೋದು. ಇವತ್ತು ಚೆನ್ನಾಗಿರ್ಬೋದು, ಬಟ್ ಮುಂದೊಂದು ದಿನ ನಾವು ಬೇರೆಯವರಿಗೆ ಕೆಟ್ಟದ್ದು ಮಾಡಿ, ಬೇರೆಯವ್ರಿಗೆ ಮೋಸ ಮಾಡಿ ನಾವೇನು ಪಡಿತೀವಿ, ಗಳಿಸ್ತೀವಿ, ಅದೆಲ್ಲವೂ ಕೂಡ ನಮ್ಮ ಕೊನೆ ಜೀವನದಲ್ಲಾದರೂ ನಾವು ಖಂಡಿತ ಅದನ್ನು ವಾಪಸ್ ಕೊಡ್ತೀವಿ. ಕಷ್ಟನ ಅನುಭವಿಸಿ ಜೀವ ಬಿಡ್ತೀವಿ, ಜೀವನ ಕಳ್ಕೊತೀವಿ. ಸುಮ್ಮನೆ ನಮ್ಮನ್ನು ಭಗವಂತ ನಮ್ಮನ್ನು ಖಂಡಿತವಾಗಲೂ ಸುಖವಾಗಿಡೋದಕ್ಕೆ ಬಿಡಲ್ಲ. ಯಾಕಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಗಳು ಎಲ್ಲವೂ ಕೂಡ ಕಷ್ಟಪಟ್ಟೇ ಊಟ ಮಾಡ್ತವೆ. ಅಂಥದ್ರಲ್ಲಿ ನಾವು ಮನುಷ್ಯರು ಮಾತ್ರ ಬರೀ ಸುಖ ಪಡೋದಕ್ಕೆ ಹುಟ್ಟಿದ್ದೀವಿ ಅಂದ್ಕೊಳ್ಳುವಂಥದ್ದು ನಮ್ಮ ಭ್ರಮೆಯಾಗೇ ಉಳಿಯುತ್ತೆ ಹೊರತು ಖಂಡಿತವಾಗಲೂ ಇಲ್ಲ. ನಮ್ಮ ಸುತ್ತಮುತ್ತ ಎಲ್ಲ ಜೀವ ಜಂತುಗಳು ಕಷ್ಟಪಡ್ತವೆ. ಒಂದು ಊಟಕ್ಕೆ, ಒಂದು ಪ್ರಸಾದಕ್ಕೆ ಕಷ್ಟಪಡುವಂಥದ್ದು ಇರುವಾಗ ನಾವು ಮಾತ್ರ ಸುಖವಾಗಿ ಎಲ್ಲನೂ ಪಡಿತೀವಿ ಅನ್ನೋವಂಥದ್ದು ಎಷ್ಟು ಸತ್ಯ? ಅದು ನಮಗೆ ಭ್ರಮೆ ಅಷ್ಟೇ ಅಂತ ನಾನು ಭಾವಿಸಿ, ನನ್ನ ಕೈಲಾದಷ್ಟು ನಾನು ದುಡಿಮೆ ಮಾಡಿನೇ ಪ್ರಸಾದ ತೊಗೊತೀನಿ. ಪ್ರಸಾದ ಅಂತ ಸಿದ್ದೇಶ್ವರ ಶ್ರೀಗಳು ಹೇಳ್ಕೊಟ್ಟಿದ್ದು ನಮಗೆ ಸಿಗೋದೆಲ್ಲವೂ ಕೂಡ ಪ್ರಸಾದ. ನಾವು ಮತ್ತೊಬ್ಬರಿಗೆ ಕೊಡುವುದೆಲ್ಲವೂ ಕೂಡ ಸೇವೆ. ನಮ್ಮಿಂದ ಹೋಗುವಂಥದ್ದು ಸೇವೆ, ನಮಗೆ ಸಿಗುವಂಥದ್ದೆಲ್ಲವೂ ಕೂಡ ಪ್ರಸಾದ ಅನ್ನುವಂಥ ಮಾತನ್ನು ನಾವು ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ಪ್ರವಚನದಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರುವಂಥದ್ದು. ಜ್ಞಾನ ಯೋಗಾಶ್ರಮ. ಸೊ ಅವರಿಂದ ಇದೊಂದೇ ಅಲ್ಲ, ಎಷ್ಟೇ ಜಗಳ ಬರಲಿ, ಸಮಸ್ಯೆ ಬರಲಿ, ಏನೇ ಬರಲಿ, ಸೋಲುವವರು ನಾವೇ ಆಗಿರಬೇಕು. ನಾವೇ ಸೋತ್ ಬಿಡೋಣ. ಈಗ ಒಂದು ರಿಸರ್ವೇಷನ್ ಸೀಟ್ ಮಾಡ್ಕೊಂಡಿರ್ತೀವಿ ಅಂದರೆ ಜನರಲ್ ಬೋಗಿಗಳಲ್ಲಿ, ಜನರಲ್ ಬಸ್ಗಳಲ್ಲಿ ಹತ್ತಿ ಒಂದು ಸೀಟನ್ನು ರಿಸರ್ವ್ ಮಾಡಿರ್ತೀವಿ. ಬೇರೆಯವರು ಸ್ವಲ್ಪ ಗಟ್ಟಿ ಮುಟ್ಟಾಗಿರೋವಂಥವ್ರು, ಪ್ರಬಲ ಇರೋವಂಥ ವ್ಯಕ್ತಿಗಳು ದೌರ್ಜನ್ಯ ಮಾಡಿ, ನಾವು ಮೊದಲು ಬಂದು ಕೂತಿದ್ವಿ, ನಮಗೆ ಇದು ಸೀಟು ಅಂತ ಹೇಳ್ತಾರೆ. ಕೂಡಲಿ ಬಿಡು, ಶ್ರೀಗಳು ನಮಗೆ ಹೇಳ್ಕೊಡುವಂಥದ್ದು ಕೂಡಲಿ ಬಿಡು. ಎಷ್ಟೊತ್ತು ಕೂರ್ತಾರೆ? ಅವರು ಊರು ಬರೋ ತನಕ ಕೂರ್ತಾರೆ ಅಷ್ಟೇ. ಆಮೇಲೆ ಅದು ಸೀಟ್ ಖಾಲಿ. ಎಲ್ಲಿವರೆಗೂ ಅವರು ದೌರ್ಜನ್ಯ ಮಾಡ್ಬೋದು? ಅವರು ಬದುಕಿರೋವ್ರಿಗೆ ಮಾಡ್ಬೋದು, ಅವ್ರು ಸತ್ತ ನಂತರ ಇಲ್ವಲ್ಲ. ಸೊ ಹೀಗೆ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಉಂಟು. ಎಲ್ಲಿವರೆಗೂ ಅವರು ಸಾಧ್ಯ, ಅವ್ರ ಆರೋಗ್ಯ, ಯೋಗ, ಭಾಗ್ಯ ಇರೋ ತನಕ. ಅದು ಎಲ್ಲ ನಮ್ಮ ಹುಟ್ಟಿದಾಗಿಂದ ಕೊನೆವರೆಗೂ ಇರುತ್ತಾ? ಇಲ್ಲ. ನಮ್ಮ ಜೀವನೇ ನಮಗೆ ಗ್ಯಾರಂಟಿ ಇಲ್ಲದಾಗ ಈ ಹೆಣ್ಣು ಹೊನ್ನು ಮಣ್ಣು ಕೂಡ ನಮ್ಮ ಪರಿಶ್ರಮಗಳಿಂದ ಬರುತ್ತೆ, ನಮ್ಮ ದುಡಿಮೆಯಿಂದ ಬರುತ್ತೆ. ಅದು ಹೋಗೋ ಟೈಮಿಗೆ ಹೋಗುತ್ತೆ. ಅದರಲ್ಲೂ ನಾವು ದುಡಿಮೆ ಮಾಡದೆ, ಕೆಟ್ಟದ್ದು ಮಾಡಿ, ಮೋಸ ಮಾಡಿ, ಇನ್ನೊಬ್ರಿಗೆ ವಂಚನೆ ಮಾಡಿ ನಾವು ಏನನ್ನು ಪಡಿತೀವಿ ಅದು ಬಹುಬೇಗ ಹೋಗುತ್ತೆ. ನಾವು ಒಳ್ಳೆತನದಿಂದ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಹಿಂಸೆ, ನ್ಯಾಯ, ನೀತಿ ನಮ್ಮಲ್ಲಿ ಎಷ್ಟು ಸಾಧ್ಯ, ಎಷ್ಟು ಇರುತ್ತೆ ಅಷ್ಟು ನಮಗೆ ಖಂಡಿತವಾಗಲೂ ನಮ್ಮ ಕೊನೆಯವರೆಗೂ ಉಳಿಯುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಸುಳ್ಳು ಹೇಳ್ತೀನಿ, ನಾನು ಕೂಡ ಸುಳ್ಳು ಹೇಳ್ತೀನಿ, ಆದರೆ ಮಸ್ತ್ ಹೆವಿ, ತುಂಬ ಮೋಸ ಆಗುವಂಥಷ್ಟು ಸುಳ್ಳಲ್ಲ. ಆಮೇಲೆ ಅವರು ಇನ್ನೂ ಬಿಡಿಸಿ ಏನಾದರೂ ನಿಜ ಹೇಳ್ರಿ ಅಂತಂದರೆ ಆ ಸುಳ್ಳು ಕೂಡ ನಿಜ ಹೇಳ್ಬಿಡ್ತೀನಿ ಬಂಧುಗಳೇ. ಆದರೂ ಕೂಡ ಕೆಲವೊಂದು ಭಾಗದಲ್ಲಿ ನಾನು ಮಾಡುವಂಥ ಕೆಲಸದಲ್ಲಿ ಕೆಲವು ಕಡೆ ಭಾಳ ಕಡಿಮೆ ನಾನು ಸುಳ್ಳು ಹೇಳುವಂಥದ್ದು, ಅಧರ್ಮವಾಗಿ ನಡ್ಕೊಳ್ಳುವಂಥದ್ದು. ಯಾಕಂದರೆ ಅದು ಒಳಗಡೆ ರಕ್ತದಲ್ಲಿ ತುಂಬಿಕೊಂಡಿರೋದ್ರಿಂದ. ಇದು 2021ರಿಂದ ಅನಿವಾರ್ಯವಾಗಿ ಅದು ನಾನು ಬಹುಶಃ ಹೋಗಲೇಬೇಕಿತ್ತೇನೋ ದೇವಸ್ಥಾನಗಳಿಗೆ, ಪಾದಯಾತ್ರೆ ಹೋಗುವಂಥದ್ದಿತ್ತು. ನನ್ನ ಕರ್ಮ ಕಳ್ಕೊಳ್ಳೋದಕ್ಕೋ ಅಥವಾ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನನಗೆ ಗೊತ್ತಿರಲಿಲ್ಲ. ಬಟ್ ಅದು ಸನ್ನಿವೇಶ ಆ ರೀತಿ ಕೂಡಿ ಬಂತು. ನನಗೆ ಹೋಗೋ ಮನಸ್ಸಿರಲಿಲ್ಲ ಪಾದಯಾತ್ರೆಗೆ. ಸಿಚುವೇಶನ್ ನನ್ನ ಕರ್ಕೊಂಡು ಹೋಯ್ತು. ಪ್ರಕೃತಿ ಪರಿಸರ ನಮ್ಮನ್ನು ಹಾಗೆ ನಡೆಸುತ್ತೆ ಅಂತ ನಾನು ನಂಬ್ತೀನಿ. 2021ರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊರಟ್ವಿ. ನಮ್ಮ ಅಕ್ಕನ ಮುಖಾಂತರ, ನಮ್ಮ ದೊಡ್ಡ ಅಕ್ಕನ ಮುಖಾಂತರ ವೆಂಕಟಾಪುರಂನಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದ್ದು, ಬರಿಗಾಲಲ್ಲಿ ಪಾದಯಾತ್ರೆ ಸೇವೆ. ಆನಂತರ ನಮ್ಮೂರಿಂದ 350ರಿಂದ 400 ಕಿಲೋಮೀಟ್ರ್, ಹೆಚ್ಚು ಕಡಿಮೆ ಒಂದು 300 ಕಿಲೋಮೀಟ್ರ್ ಆಗ್ಬೋದು. ಶಾರ್ಟ್ಕಟ್ ಹೋಗ್ತೀವಲ್ಲ, ಅದರಿಂದ ನಮಗೊಂದು 100 ಕಿಲೋಮೀಟ್ರು ಸೇವೆ ಆಗಿದ್ದರೆ ಒಂದು 300 ಕಿಲೋಮೀಟ್ರ್ ಆದರೂ 3 ಸಲ ಬರಿಗಾಲ್ ಪಾದಯಾತ್ರೆ ಮಾಡಿದ್ದು ಶ್ರೀಶೈಲಕ್ಕೆ. ಆನಂತರ ಪಂಢರಾಪುರಕ್ಕೆ 4 ಸಲ ಪಾದಯಾತ್ರೆ ಮಾಡಿದ್ದು, ತಿರುಪತಿಗೆ 2 ಸಲ ಪಾದಯಾತ್ರೆ, ಶ್ರೀಶೈಲಕ್ಕಷ್ಟೇ 3 ಸಲ ಬರಿಗಾಲ ಸೇವೆ, 4ನೇ ಸಲದಿಂದ ಚಪ್ಪಲಿ ಹಾಕೊಂಡು ಹೋಗಿದ್ದು. ಇನ್ನು ಪಂಢರಾಪುರಕ್ಕೆ 4 ವರ್ಷಗಳ ಸೇವೆ, ಚಪ್ಪಲಿನೇ ಪಾದರಕ್ಷೆ ಬಳಸಿದ್ದು. ತಿರುಪತಿಗೆ 2 ವರ್ಷ ಪಾದರಕ್ಷೆಯಿಂದಲೇ ಪಾದಯಾತ್ರೆ ಮಾಡಿದ್ದು. ಆಮೇಲೆ ಕೊಪ್ಪಳ ಜಾತ್ರೆಗೆ 1 ಸಲ ಅರ್ಧ, ಇನ್ನೊಂದು ಸಲ ಪೂರ್ತಿ ಪಾದಯಾತ್ರೆ ಸೇವೆ ಮಾಡಿದ್ದು.
ಹಂಪಿಗೆ 3 ಸಲ ಬರಿಗಾಲ ಸೇವೆ ಮಾಡಿದ್ದು ಪಾದಯಾತ್ರೆಗಳು. ಸೊ ಹೀಗೆ ಬಂಧುಗಳೇ, ಪಾದಯಾತ್ರೆ ಆದ ನಂತರ ಈಗ ಪಂಡರಾಪುರಕ್ಕೆ, ತಿರುಪತಿಗೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಆರೋಗ್ಯ ಸಪೋರ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ತಿರುಪತಿಗೆ ನಾವು ಜನವರಿ 21ನೇ ತಾರೀಕು ಹೋಗ್ತೀವಿ. ಆ ಟೈಮಲ್ಲಿ ವಿಪರೀತ ಚಳಿ, ನನಗೆ ಚಳಿನೂ ಆಗಲ್ಲ, ಮಳೆನೂ ಆಗಲ್ಲ ನನ್ನ ಬಾಡಿ ಕಂಡೀಷನ್ಗೆ. ಜೊತೆಗೆ ನನಗೆ ಎಲ್ಲರೂ ಊಟ ಮಾಡೋ ಟೈಮಲ್ಲಿ ನನಗೆ ಊಟ ಬೇಕಾಗಿರಲ್ಲ, ನನಗೆ ಊಟ ಬೇಕಾದಾಗ ಸಿಗಲ್ಲ. ಈ ರೀತಿ ತಿರುಪತಿಗೆ ಹೋದಾಗ ಆಗುತ್ತೆ. ಇನ್ನು ಜೂನ್ ತಿಂಗಳಲ್ಲಿ ಪಂಡರಾಪುರಕ್ಕೆ ಪಾದಯಾತ್ರೆ ಮಾಡ್ತೀವಿ. ಆ ಟೈಮಲ್ಲಿ ಮಳೆ ಬರುತ್ತೆ, ಅಲ್ಲೂ ಅಷ್ಟೇ ಮಳೆ ಚಳಿ ಎರಡೂ ಆಗಲ್ಲ. ಜೊತೆಗೆ ನಾನು ಕೇಳಿದಾಗ ಪ್ರಸಾದ ಸಿಗಲ್ಲ, ಪ್ರಸಾದ ಸಿಕ್ಕಲ್ಲಿ ನನಗೆ ಊಟ ಮಾಡೋಕ್ಕಾಗಿರಲ್ಲ. ಸೊ ಈ ರೀತಿ ಊಟದ್ದು ಪ್ರಸಾದದ್ದು ಸಮಸ್ಯೆ, ಜೊತೆಗೆ ಚಳಿ ಮಳೆಯ ಕಷ್ಟದಿಂದ ನಾವು ಪಂಡರಾಪುರಕ್ಕೆ ಹಾಗೂ ತಿರುಪತಿಗೆ ಪಾದಯಾತ್ರೆ ನೆಕ್ಸ್ಟು ಹೋಗುವಂಥದ್ದು ಮೈಂಡು 50-50, ಆದರೆ ಹೋಗೋಣ, ಆಗಿಲ್ಲ ಅಂದರೆ ಬೇಡ ಅನ್ನುವಂಥದ್ದು. ಮತ್ತು ಇನ್ನು ಶ್ರೀಶೈಲಕ್ಕೆ ನಮಗೆ ಏನು ಅಷ್ಟು ತೊಂದರೆ ಅನಿಸಿಲ್ಲ. ಯಾಕಂದರೆ ನಾವು ಕೇಳಿದಲ್ಲಿ ದಾನಿಗಳಿಂದ ಪ್ರಸಾದ ಸಿಗುತ್ತೆ. ನಮ್ಗೆ ಎಲ್ಲಿ ಹಸುವಾಗುತ್ತೆ ಅಲ್ಲಿ ನಾವು ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿನ ತಗೊಂಡು ಮತ್ತೆ ಮುಂದೆ ಪಾದಯಾತ್ರೆ ಮಾಡ್ಬೋದು. ಇನ್ನು ಕೊಪ್ಪಳ ಜಾತ್ರೆ ಕೂಡ ನಮಗೊಂದು 65-70 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೂ ಕೂಡ ನಿರಂತರವಾಗಿ ಭಗವಂತ ಆಯಸ್ಸು, ಆರೋಗ್ಯ, ಶಕ್ತಿ, ಭಾಗ್ಯವನ್ನು ಎಲ್ಲಿವರೆಗೂ ಕೊಡ್ತಾನೆ ಅಲ್ಲಿವರೆಗೂ ಪಾದಯಾತ್ರೆ ಮುಂದುವರಿಸೋದು. ಹಂಪಿಗೂ ಕೂಡ ಒಂದು 25-30 ಕಿಲೋಮೀಟ್ರ್ ಅಷ್ಟೇ ಆಗುವಂಥದ್ದು. ಹಾಗಾಗಿ ಹಂಪಿ, ಕೊಪ್ಪಳ, ಶ್ರೀಶೈಲ ಭಗವಂತನ ಅನುಗ್ರಹ ಇರೋಷ್ಟು ದಿನ ಪಾದಯಾತ್ರೆ ಮಾಡುವಂಥದ್ದು. ಸೊ ಹೀಗೆ ಬಂಧುಗಳೇ, BSNL ನೆಟ್ವರ್ಕಿಂದ ನನಗಂತೂ ಉಪಯೋಗ ಅನ್ನಿಸ್ತದೆ. ನಮ್ಮ ಊರಲ್ಲಿ ನೆಟ್ವರ್ಕ್ ಸಮಸ್ಯೆ ಉಂಟು. ನೆಟ್ವರ್ಕು ಅಂದರೆ ವೀಡಿಯೋಸ್ ನೋಡೋಕ್ಕಾಗಲ್ಲ. ವೀಡಿಯೋಸ್ ಅಂತೂ ಆಲ್ಮೋಸ್ಟ್ 98% ಮರ್ತು ಬಿಡೋದೆ ನಮ್ಮ ಊರಲ್ಲಿ. ಇನ್ನು ಕಾಲಿಂಗು ಕೂಡ ಅರ್ಧ ಸಮಸ್ಯೆ ಆಗುತ್ತೆ. ಅಂಥ ಕಷ್ಟದ ಸ್ಥಿತಿಯಲ್ಲೂ ಕೂಡ ನೆಟ್ವರ್ಕ್ ಸಮಸ್ಯೆ ಇದೆ, ನಮಗೆ ಕಾಲಿಂಗ್ ಸಮಸ್ಯೆ ಇದ್ದರೂ ಕೂಡ ನಾನು BSNL ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆ ಉಳಿದ ಹಣನ ನನ್ನ ಖರ್ಚಿಗೆ ಬಳಸ್ಕೊತೀನಿ. ಇನ್ನೂ ಹೆಚ್ಚಿಗೆ ಉಳಿದ ಹಣವನ್ನು ನಮ್ಮ ಕುಟುಂಬಕ್ಕೆ, ನಮ್ಮ ತಂದೆ ರೂಪದಲ್ಲಿ ನಮ್ಮ ತಂದೆ ಕೊಟ್ಟರೆ ನಮ್ಮ ತಂದೆ ಕುಟುಂಬಕ್ಕೆ ಬಳಸ್ತಾರೆ. ಸೊ ಹೀಗೆ ನಮ್ಮ ಕೈಲಾದ ರೂಪದಲ್ಲಿ ನಮ್ಮ ತಂದೆ ತಾಯಿಗೆ ಸೇವೆ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಏನೇನು ಕೆಲಸ ಮಾಡ್ತಾರೆ ಅದೆಲ್ಲದರಲ್ಲೂ ಕೂಡ ನಾನು 2 ಕೈ ಸೇರಿಸ್ತೀನಿ. ಊರಿಗೆ ಹೋಗಿನಿ ಅಂತಂದರೆ ಅವ್ರು ಏನೇನು ಕೆಲಸ ಮಾಡ್ತಾರೆ, ಮನೆ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮತ್ತು ಎಮ್ಮೆಗಳಿದೆ ಎಮ್ಮೆಗಳ ಸೇವೆ, ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಮನೆಯಲ್ಲೇ ತಗೊಂಬಂದು ಏನು ಹಣ್ಣುಗಳನ್ನು ತಿಂತೀವಿ, ಆ ಹಣ್ಣಿನ ಬೀಜಗಳೇನು ನಮಗೆ ತಿಂದು ಉಳಿಯುತ್ತೆ ಅಲ್ವಾ, ಆ ಬೀಜಗಳನ್ನೆಲ್ಲ ಭೂಮಿಗೆ ಹಾಕಿ, ನಮ್ಮನೆ ಹತ್ರ ಸ್ವಲ್ಪ ಜಾಗ ದೇವರ ಅನುಗ್ರಹದಿಂದ ಜಾಗ ಉಳಿದಿದೆ, ನಮ್ಮ ತಂದೆ ಮುಖಾಂತರ ಉಳಿದಿದೆ. ಸೊ ಆ ಜಾಗಗಳೆಲ್ಲ ಹಣ್ಣಿನ ಗಿಡಗಳಿಟ್ಟು ಪೈಪ್ ಹಾಕಿ ನೀರು ಬಿಡ್ತಾ ಇರ್ತೀನಿ. ತುಂಬ ಕಷ್ಟ ಆಗುತ್ತೆ ಪೈಪ್ ಹಾಕಿ ನೀರು ಬಿಡಬೇಕಾದ್ರೆ, ಮಂಡಿ ನೋವಾಗುತ್ತೆ, ತುಂಬ ದಣಿಯುತ್ತೆ. ಜೊತೆಗೆ ನಮ್ಮ ಎಮ್ಮೆಗಳು, ಕುರಿಗಳು ಎಲ್ಲವೂ ನಾವು ಹಣ್ಣಿನ ಗಿಡಗಳು ಬೆಳೆದಂಗೆಲ್ಲ ತಿಂತವೆ. ಆದರೂ ಕೂಡ ಅವು 10 ಗಿಡದಲ್ಲಿ 1 ಗಿಡನಾದರೂ ಉಳಿಲಿ ಅಂತ ಹೇಳ್ಬಿಟ್ಟು ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ನಿರಂತರವಾಗಿ. ಸೊ ಅದರಲ್ಲಿ 10 ಗಿಡದಲ್ಲಿ 1 ಗಿಡ ಒಳ್ಳೆಯ ಬೆಳವಣಿಗೆನ ಕಾಣ್ತಾ ಇದೆ. ಅದು ಪ್ರಕೃತಿ, ನೇಚರ್, ದೇವರು ಅನ್ನುವಂಥದ್ದು. ನಮ್ಮ ಪರಿಶ್ರಮಕ್ಕೆ ಕೂಲಿ ಇದ್ದೇ ಇರುತ್ತೆ. ದುಡಿದವರಿಗೆ ದುಡಿದಷ್ಟು ಕೂಲಿ ಅಂತ ದೊಡ್ಡವರು ಹೇಳಿರೋವಂಥ ಮಾತು ಸುಳ್ಳಲ್ಲ, ಸತ್ಯವೇ ಸತ್ಯ. ಹಾಗಾಗಿ ಬಂಧುಗಳೇ, ನಮ್ಮ ಕೈಲಾದಷ್ಟು ದುಡಿಮೆ ಮಾಡಿನೇ ಊಟ ಮಾಡಬೇಕು. ನಮ್ಮ ಕೈಲಾದಷ್ಟು ಒಳ್ಳೆತನ, ನಮ್ಮ ಕೈಲಾದಷ್ಟು ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಅಹಿಂಸೆ, ನ್ಯಾಯ, ನೀತಿ ಮಾರ್ಗಗಳಲ್ಲಿ ನಮ್ಗೆ ಎಷ್ಟು ಸಾಧ್ಯ ಅಷ್ಟು. ಸಂಪೂರ್ತಿ ನಾವು ಮಿಸ್ಟರ್ ಪರ್ಫೆಕ್ಟ್ ಅಂತೂ ಅಲ್ವೇ ಅಲ್ಲ, ಮಿಸ್ಟರ್ ಪರ್ಫೆಕ್ಟು ಅಂತ ಅಲ್ವೇ ಅಲ್ಲ. ನಾವು ಏನು ಇವರು ಪಾಂಡವರಲ್ಲಿ, ಮಹಾಭಾರತ ಪಾಂಡವರಲ್ಲಿ ಧರ್ಮರಾಯ ಹುಡ್ತಾನೆ ಧರ್ಮರಾಯ ಕೊನೆವರೆಗೂ ಧರ್ಮವಾಗಿಯೇ ಬದುಕಿದ್ರು ಅಂತ ನಾವು ಕಥೆಯಲ್ಲಿ ಕೇಳ್ತೀವಿ. ಸೊ ಅಷ್ಟು ಧರ್ಮರಾಯನೂ ಅಲ್ಲ. ನನಗೆ 34ನೇ ವಯಸ್ಸಿನಲ್ಲಿ 34ರವರೆಗೂ ಎಲ್ಲ ಮನುಷ್ಯರಾಗಿ ನಾನು ಕಳ್ಳತನ, ಮೋಸ, ವಂಚನೆ, ಕೆಟ್ಟದು, ನೋವು, ಹಿಂಸೆ ಎಲ್ಲ ರೂಪದಲ್ಲೂ ಆಗಿದ್ದಾವೆ. ನಮ್ಮ ಮುಖಾಂತರನೂ ಭಾಳ ಆಗಿದ್ದಾವೆ. 34ನೇ ವಯಸ್ಸು 2021-22ರಿಂದ ಯಾವಾಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಆಯಿತು ಅವಾಗಿಂದಲೂ ಕೂಡ, ಆಮೇಲೆ ಜೊತೆಗೆ ಬಿಜಾಪುರ ಸಿದ್ದೇಶ್ವರ ಶ್ರೀಗಳ ಒಂದು ಮುಖಾಂತರ ಕೂಡ ನಮಗೆ ಈ ರೀತಿ ಈ ಸತ್ಯ ಬದುಕಿನ ಪರಿಚಯ ಆಗ್ತದೆ. ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಅಷ್ಟು ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಅಹಿಂಸೆ, ನ್ಯಾಯ, ನೀತಿ, ಸನ್ಮಾರ್ಗಗಳಲ್ಲಿ ನಡೆಯೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೇಳಿದ್ವಲ್ಲ, ಮಿಸ್ಟರ್ ಪರ್ಫೆಕ್ಟು, ನಾವು ಸೂಪರ್ ಮ್ಯಾನು, ಎಲ್ಲದರಲ್ಲೂ ನಂಬರ್ 1 ಅಂತ ಇಲ್ಲ. ಗೊತ್ತಿಲ್ಲದೆ ಕೆಲವೊಂದು
ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾಗ್ಬೋದು. ನಮ್ಮ ಗಮನಕ್ಕೆ ಬಂದಷ್ಟು ಸರಿ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನಗಳು, ನಮ್ಮ ಕೈಲಾದಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಮನೋಭಾವ, ಜೊತೆಗೆ ಮತ್ತೊಬ್ಬ ತಂದೆ ತಾಯಿ ಜೊತೆಗೆ ಮತ್ತೊಂದು ದೇವರುಗಳನ್ನು ನಾವು ಈಗ ಮುಂಚೆನೇ ಹೇಳಿದ್ವಿ ನೋಡಿ. ನಮಗೆ ಬಾಯಾರಿಕೆ ಆದಾಗ ನೀರು ಕೊಟ್ಟವರು, ಹಸಿವಾದಾಗ ತುತ್ತನ್ನು ಕೊಟ್ಟವರು, ಕಷ್ಟ ಅಂದಾಗ ಸಹಾಯ ಮಾಡಿದವರು, ದಣಿವಾದಾಗ ಮಲಗೋದಕ್ಕೆ ಕೂಡೋದಕ್ಕೆ ಜಾಗ ಕೊಟ್ಟಂಥವರು, ಇವರೇ ನಮ್ಮ ದೇವರುಗಳು. ತಂದೆ ತಾಯಿಗೆ ಎಷ್ಟು ದೇವರು, ಇವರು ಕೂಡ ನಮಗೆ ಅಷ್ಟೇ ಮಟ್ಟದಲ್ಲಿ ದೇವರು ಅಂತ ಹೇಳ್ತಾ, ಅವರಿಗೆ ನಾವು ಯಾರ್ಯಾರಿಂದ ಏನೇನು ಸಹಾಯಗಳನ್ನು ಪಡ್ಕೊಂಡಿರ್ತೀವಿ, ನಮ್ಮಿಂದಾದ ರೂಪದಲ್ಲಿ ನಾವು ಅವರಿಗೆ ಸಹಾಯ ಮಾಡುವಂಥ ರೂಪದಲ್ಲಿ, ಅಥವಾ ಒಬ್ಬರಿಂದ ನಮಗೆ ಸಿಕ್ಕಿದರೆ ನಾವು ಮತ್ತೊಬ್ಬರಿಗೆ ಕೊಡೋ ಮುಖಾಂತರ ಒಬ್ಬರಿಂದ ನಮಗೆ ಏನೋ ಸಹಾಯ ಆಗ್ತದೆ. ನಮ್ಮ ಕೈಲಾದಷ್ಟು ಮತ್ತೊಬ್ಬರಿಗೆ ನಾವು ಸಹಾಯ ಮಾಡಿದ್ರೆ ಅದನ್ನು ನಾವು ವಾಪಸ್ ಕೊಟ್ಟಂತೆ. ನಾವು ಒಬ್ಬರಿಂದ ಏನಾದರೂ ಪಡೆದ್ರೆ ಅದು ನಾವು ಅವರಿಗೆ ಸಾಲಗಾರರಾದಂತೆ. ನಾವು ಮತ್ತೆ ಅವಶ್ಯಕತೆ ಇರುವಂಥವ್ರಿಗೆ ನಮ್ಮಿಂದ ಏನು ಸಾಧ್ಯ ಅದನ್ನು ಕೊಡ್ತಾ ಹೋದರೆ ಅದು ಆ ಸಾಲಗಳನ್ನು ನಾವು ತೀರಿಸ್ಕೊಂಡಂತೆ ಅನ್ನುವಂಥ ಭಾವನೆಯಲ್ಲಿ ನಾವು ಬದುಕ್ತೀವಿ. ಹಾಗಾಗಿ ಯಾವ್ಯಾವ ರೂಪದಲ್ಲೇ ಆಗುತ್ತೆ, ನಾವು ನಿರಂತರ ಪರಿಶ್ರಮ. ಶೂಟಿಂಗ್ ಇದ್ದಾಗ ಆ ಕಡೆ ಶೂಟಿಂಗು, ಊರಿಗೆ ಹೋದ್ವಿ, ಪಾದಯಾತ್ರೆ ಇದ್ದಾಗ ಪಾದಯಾತ್ರೆ ಕಡೆಗೆ, ಮನೆಯಲ್ಲಿದ್ದಾಗ ಮನೆ ಕೆಲಸಗಳು, ತಂದೆ ತಾಯಿಗೆ ಸೇವೆ ಮಾಡುವ, ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ತಂದೆ ತಾಯಿಗೆ ಕುಟುಂಬಕ್ಕೆ ಸಹಾಯ ಮಾಡುವಂಥ ಪ್ರಯತ್ನಗಳು, ಹಣ್ಣಿನ ಗಿಡಗಳನ್ನು ಬೆಳೆಸುವಂಥದ್ದು. ಸೊ ಇದೆಲ್ಲವೂ ಕೂಡ ನಮ್ಮ ಬದುಕಲ್ಲೇ ಇರುತ್ತೆ. ಒಂದು ರೀತಿಯಾದಂಥ ಮುಂಚಿನ ಜೀವನ ಒಂದು ಹೊಸತನ, ಈಗ ಬದುಕಿನ ಒಂದು ಹೊಸತನ. ಸೊ ದೇವರು ಕೊಟ್ಟಂಥ ಈ ಬದುಕು ಅಮೃತ. ಸೊ ಈ ಅಮೃತದಲ್ಲಿ ಸಣ್ಣ ಪುಟ್ಟ ಕಷ್ಟಗಳು ಬರ್ಬೋದು, ಸುಖಗಳು ಬರ್ಬೋದು. ಅದು ನಾವು ನಡೆದುಕೊಳ್ಳುವಂಥ ಜೀವನದ ರೀತಿಯಲ್ಲಿ. ಕಷ್ಟ ಬಂದರೂ ಅದಕ್ಕೆ ನಾವೇ ಕಾರಣ, ಸುಖ ಬಂದರೂ ಅದಕ್ಕೆ ನಾವೇ ಕಾರಣ. ನಮ್ಮ ಕಷ್ಟಕ್ಕೆ, ನಮ್ಮ ಸುಖಕ್ಕೆ ನಾವೇ ಕಾರಣ ಬಂಧುಗಳೇ. ಇದರ ಜೊತೆಗೆ ನಾನು ಆರಂಭ ಮಾಡಿದ್ದು BSNL ನೆಟ್ವರ್ಕಿಂದ. ಸೊ ಒಂದಷ್ಟು ಅಮೌಂಟು ನನಗೆ ಸೇವ್ ಆಗುತ್ತೆ. ಒಂದು ತಿಂಗಳಿಗೆ 350 ರೂಪಾಯಿ ರಿಚಾರ್ಜ್ಗಿಂತ 171 ರೂಪಾಯಿ ಬೀಳುತ್ತೆ. ನನಗೆ 2400 ರೂಪಾಯಿ ಡಿವೈಡೆಡ್ ಬೈ 14 ಮಾಡಿದ್ರೆ 14 ತಿಂಗಳದ ನೆಟ್ವರ್ಕ್ ಬರುತ್ತೆ. ಮಾಡಿದ್ರೆ ನಮಗೆ ಒಂದು ತಿಂಗಳಿಗೆ 171 ರೂಪಾಯಿ ಬೀಳುತ್ತೆ. 171 ರೂಪಾಯಿ ನಮಗೆ ಒಂದು ತಿಂಗಳಿಗೆ ಅಮೌಂಟ್ ಬೀಳುತ್ತೆ. 171 ರೂಪಾಯಿ ಮುಖ್ಯನಾ, 351 ರೂಪಾಯಿ ಮುಖ್ಯನಾ? ಅಂದರೆ ಯಾರ್ಯಾರು ನಮಗೆ BSNL ನೆಟ್ವರ್ಕ್ ಸಿಗಲ್ಲ ಅಂಥ ವ್ಯಕ್ತಿಗಳು ಬೇರೆ ನೆಟ್ವರ್ಕ್ಗಳಿಗೆ ಹೋಗ್ಬೋದು, ಅನಿವಾರ್ಯ. ಯಾಕಂದರೆ ಅವ್ರಿಗೆ ಅಲ್ಲಿ ಇದು ನೆಟ್ವರ್ಕ್ ಇಲ್ಲ, ಅವರು ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಅಂಥ ವ್ಯಕ್ತಿಗಳು ಬೇಕಾದರೆ ಬೇರೆ ನೆಟ್ವರ್ಕಲ್ಲಿ ಇರೋದರಲ್ಲಿ ತಪ್ಪಿಲ್ಲ. ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿಗೊಂದು ಮೊಬೈಲ್ ಇದ್ದರೆ ಇಷ್ಟು ದಿನ ನಮ್ಮದೇ ಕೊಟ್ಟಿದ್ವಿ, ಅವರು ಕೆಳಗೆ ಬೆಳೆಸಿ ಕೆಡಿಸಿದ್ರು. ಈಗ ನಮ್ಮ ಅಣ್ಣನ ಮುಖಾಂತರ ಒಂದು ಮೊಬೈಲ್ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಸಿಮ್ಮೆ, ಅದಕ್ಕೆ ರಿಚಾರ್ಜು ನಮ್ಮ ದುಡಿಮೆಯ ಒಂದು ಸೇವೆ ಅಂತಲೇ ನಮ್ಮದು ಮಾತು. 3600 ರೂಪಾಯಿ ಅದಕ್ಕೆ ರಿಚಾರ್ಜ್ ಮಾಡಿ ಅವರಿಗೆ ಸಿಮ್ ಕಾರ್ಡನ್ನು ಕೊಟ್ಟಿದ್ದೀವಿ. ಮತ್ತು ಮನೆಯಲ್ಲಿ ಗ್ಯಾಸ್ ಬುಕ್ಕಿಂಗ್ ಖಾಲಿ ಆದಾಗೆಲ್ಲ ನಮ್ಮ ದುಡಿಮೆಯಲ್ಲಿ ಗ್ಯಾಸು ಮತ್ತು ಒಂದು ತಿಂಗಳಿಗೆ 40, 50, 60 ಸಾವಿರ ಎಷ್ಟು ನಮಗೆ ನಮ್ಮ ಖರ್ಚು ವೆಚ್ಚನ ತೆಗೆದು ಉಳಿತಾಯ ಆಗುತ್ತೆ. ಅಷ್ಟು ಹಣನ ಕೂಡ ನಮ್ಮ ತಂದೆಗೆ ಕೊಡ್ತೀವಿ. ವಾಪಸ್ ಕೇಳೋದು 0. ಅವ್ರನ್ನ ನಾವು ದುಡ್ಡು ಕೇಳಲ್ಲ. ಮತ್ತು ನಮ್ಮ ಕುಟುಂಬದ ಆಸ್ತಿಯಲ್ಲೂ ಕೂಡ ಅವ್ರಿಗೆ ಹೇಳಿದ್ದೀವಿ, ನೋಡಪ್ಪ, ನಾನು ನಿಮಗೆ ಕೊಡುವಂಥದ್ದು ನನ್ನ ಋಣ ತೀರಿಸ್ಕೋತಾ ಇದ್ದೀನಿ ಅಂತ ಭಾವಿಸ್ತೀನಿ. ನೀವು ನನಗೆ ತಂದೆ ತಾಯಿನೇ, ನೀವು ನನ್ನ ಯಾವ ರೂಪದಲ್ಲಾದರೂ ನೋಡ್ಬೋದು. ಬಟ್ ನಾನಿರೋ ತನಕ ನಾನು ನಿಮ್ಮ ಸೇವೆ ಮಾಡಬೇಕು ಅನ್ನುವಂಥದ್ದು, ನೀವಿರೋ ತನಕ, ನಾನಿರೋ ತನಕ ನಿಮ್ಮ ಸೇವೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮ ಮುಖಾಂತರ ನಾನು ಹುಟ್ಟಿದ್ದೀನಿ ಅಂದರೆ ನೀವು ನನ್ನ ದೇವರುಗಳು. ಆಮೇಲೆ ಕುಟುಂಬದ ಏನೋ ಆಸ್ತಿ ಅಂತ ಇರುತ್ತೆ, ಹಿರಿಯರಿಂದ ನಮ್ಮ ತಂದೆಗೆ ಬಂದಿರ್ಬೋದು, ನಮ್ಮ ತಂದೆಯಿಂದ ಮಕ್ಕಳಿಗೆ ಹೋಗುವಂಥದ್ದು. ಅದಕ್ಕೆ ನಾನು ಕಾನೂನು ಪ್ರಕಾರ ನಾನೊಬ್ಬ ಭಾಗಸ್ಥ. ಆದರೆ ನಮ್ಮ ತಂದೆಗೆ ನಮ್ಮ ಕುಟುಂಬಸ್ಥರಿಗೆ ಹೇಳಿರೋದೇನೆಂದರೆ, ನಮ್ಮ ತಂದೆ ಇರೋ ತನಕ ಅವರಾಗಿ ಮನಸ್ಸೊಪ್ಪಿ ಕೊಟ್ಟರೆ ನಿನಗಿಷ್ಟು ಭಾಗ ತೊಗೊಳಪ್ಪ ಅಂದರೆ ತೊಗೊಳ್ಳೋದು. ಮತ್ತು ನಾವು ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳು ಅಥವಾ ಬೇರೆಯವ್ರಿಗೆ, ನಮ್ಮ ಕುಟುಂಬಸ್ಥರಿಗೆ ಆದರೂ ಅದು ವಾಪಸ್ ಹೋಗುತ್ತೆ. ಅದು ಎಲ್ಲೂ ಹೋಗಲ್ಲ, ಆಸ್ತಿಯಾಗಿ ಉಳಿಯುತ್ತೆ. ನಾವು ಮಾತ್ರ ಬರ್ತೀವಿ, ಹೋಗ್ತೀವಿ. ಅದನ್ನು ಮಾಡುವಂಥದ್ದು. ಒಂದು ವೇಳೆ ನಮ್ಮ ತಂದೆ ಇಲ್ಲದ ಕಾಲಕ್ಕೆ ಭಾಗ ಆದರೆ, ಕುಟುಂಬದ ಆಸ್ತಿಯ ಭಾಗ ಆದರೆ, ನಮ್ಮ ಕುಟುಂಬಸ್ಥರು 4 ಜನ ಇದ್ದಾರಲ್ಲ, 3 ಜನ ಇದ್ದಾರಲ್ಲ, ನಮ್ಗೆ 2 ಅಣ್ಣಂದರು, ಒಬ್ಬ ತಮ್ಮ, ಅವರು 3 ಒಪ್ಪಿ ಕೊಟ್ಟರೆ ತೊಗೊಳ್ಳೋದು. ಅವ್ರಿಗೆ ಇಲ್ಲಪ್ಪ ನಾವು 3 ತೊಗೋತೀವಿ, ನೀನೇನು ದುಡಿಮೆ ಮಾಡಿಲ್ಲ, ನಿನಗೆ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಸಂತೋಷವಾಗಿ ತೊಗೊಳ್ಳಿ ಅಂತೀನಿ. ಯಾಕೆ? ನೀವೇ ನನ್ನ ಕಣ್ಣು ಕೇಳಿದ್ರೆ, ಕಿಡ್ನಿ ಕೇಳಿದ್ರೆ, ಎಲುಬು ಕೇಳಿದ್ರೆ ಏನೂ ಇಲ್ವಲ್ಲಪ್ಪ. ನನಗೆ ದೇವ್ರು ಕೊಟ್ಟಿದ್ದು ಏನಿದೆ, ಇವೇ ದೊಡ್ಡ ಆಸ್ತಿ ನನಗೆ. ಆರೋಗ್ಯ, ಆಯಸ್ಸು, ದುಡಿಮೆಯ
ಬದುಕು, ಜ್ಞಾನ, ವಿದ್ಯೆ, ಬುದ್ಧಿ, ಜ್ಞಾನ, ಆರೋಗ್ಯ. ಇದು ನನಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ನಿಮ್ಮೆಲ್ಲರ ಜೊತೆಗೆ ಇಷ್ಟು ವರ್ಷಗಳ ಕಾಲ ಕಳೆದಿದ್ದೀವಿ. ಮತ್ತೆ ನಿಮಗೆ ಕಷ್ಟ ಅಂದಾಗ ನನಗೊಂದು ಕಿವಿ ಮಾತು ತಿಳಿಸಿ, ನನ್ನಿಂದ ಸಾಧ್ಯವಾದಷ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂದರೆ ನಮ್ಮ ತಂದೆ ತಾಯಿ ಜೊತೆಗೆ ನೀವು ಕೂಡ ನನ್ನ ಅಣ್ಣಂದರಾಗಿದೆ, ಅಕ್ಕಂದರಾಗಿ, ತಮ್ಮನಾಗಿ ಹುಟ್ಟಿದ್ದೀರಾ. ನನ್ನ ಕೈಲಾದಷ್ಟು ನಿಮಗೆ ಯಾವ್ಯಾವ ರೂಪದಲ್ಲಿ ಸಹಾಯ ಮಾಡೋಕ್ಕಾಗತ್ತೆ ಮಾಡೋ ಪ್ರಯತ್ನ ಮಾಡ್ತೀನಪ್ಪ. ಆಸ್ತಿ ಇದೆಯಲ್ಲ, ನೀವು ಕೊಡೋದು, ನೀವೆಲ್ಲರೂ ನನ್ನ ಒಂದು ಆಸ್ತಿಯಲ್ಲಿ ನೀವು ಖುಷಿ ಪಡ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ನನಗೆ ಅದೇ ಸಂತೋಷ. ಕಾರಣ ಮಂದಿ ಕೇಳಿದ್ರೆ ಕೊಡಲ್ಲ, ನಮ್ಮ ಕುಟುಂಬಸ್ಥರು ಕೇಳಿದಾಗ ನಾವು ನೀವು ಖುಷಿಯಿಂದ ಕೊಟ್ಟರೆ ಕೊಡ್ರಪ್ಪ, ಇಲ್ಲ ಅಂತಂದರೆ ನಿಮಗೆ ತೊಗೋಬೇಕಾ ತೊಗೊಳ್ರಿ. ಜಗಳ ಮಾಡೋದು, ಪಂಚಾಯತಿ ಮಾಡೋದು, ಕೋರ್ಟಿಗೆ ಹಾಕ್ತೀನಿ ಅನ್ನೋದು ಇದ್ಯಾವು ನಮ್ಮಲ್ಲಿಲ್ಲ. ಇದ್ಯಾವುದು ನಮಗೆ ಭಗವಂತ ಮುಂಚೆ ಇತ್ತು, ಇತ್ತೀಚೆಗೆ ಬೇಡ ಅನ್ನಿಸ್ತು. ಸೊ ಕೋಟ್ಯಾಧಿಪತಿ ಆದರೂ ದುಡಿಬೇಕು, ಬಡವನಾದರೂ ದುಡಿಬೇಕು. ದುಡಿಯೋದಂತೂ ತಪ್ಪಲ್ಲ. ದುಡಿಲಿಲ್ಲ ಅಂದರೆ ಅವರಿಗೆ ಆರೋಗ್ಯ, ಇನ್ನೊಂದು ಸಮಸ್ಯೆ, ಮತ್ತೊಂದು ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ನನಗೆ ದುಡ್ಡಿದ್ದರೂ ಆಸ್ತಿ ಇದ್ದರೂ ಕೂಡ ದುಡಿದು ಊಟ ಮಾಡೋದಕ್ಕಿಷ್ಟ. ದುಡಿತಾ ಇದ್ದರೆ ಅಂದರೆ ನಾವು ಯಾವುದನ್ನ ಬಳಸ್ತಾ ಇರ್ತೀವಿ ಅದು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಮೆಕ್ಯಾನಿಕ್ಗಳು ಗಾಡಿ ಕೊಟ್ಟರು ಕೂಡ ಅಷ್ಟೇ, ಗಾಡಿನ ಆಗಾಗ ಬಳಸ್ತಾ ಇರ್ರಿ, ಇಲ್ಲಾಂದರೆ ಜಂಗ್ ಹಿಡಿಯುತ್ತೆ, ಕೆಟ್ಟೋಗುತ್ತೆ. ಬಳಕೆ ಮಾಡ್ತಿದ್ರೆ ಅದು ರನ್ನಿಂಗ್ ಇರುತ್ತೆ ಅಂತ. ಹಾಗೇ ಕೂಡ ದೇವ್ರು ಕೊಟ್ಟಂಥ ನಮ್ಮ ಕಣ್ಣು, ಕಿವಿ, ಜ್ಞಾನ, ಬುದ್ಧಿ, ಕೈ, ಕಾಲು ಎಲ್ಲವೂ ಅಷ್ಟೇ ನಾವು ಬಳಕೆ ಮಾಡ್ತಿದ್ರೆ ಅದು ನಾವಿರೋ ತನಕ ಆರೋಗ್ಯವಾಗಿರುತ್ತೆ. ಇಲ್ಲ ಅಂದರೆ ಇನ್ನೊಂದು ಮತ್ತೊಂದು ಮಗದೊಂದು ಸಮಸ್ಯೆಗಳು ಬಂದು ಆರೋಗ್ಯದ ಕೆಟ್ಟೋಗಿ ನಾವೇನು ಕೋಟಿ ಉಳಿಸ್ತೀವಿ ಅದೆಲ್ಲ ಆಸ್ಪತ್ರೆ ಮುಖಾಂತರ ಕಳೆದೋಗ್ಬೋದು. ಸೊ ಹೀಗೆ ಬಂಧುಗಳೇ, ಸೊ BSNL ಮಾಹಿತಿ, ಇನ್ನಷ್ಟು ವಿಚಾರಗಳು ನಮ್ಮಿಂದ ಏನಾದರೂ ಉಪಯುಕ್ತ ಅಂತ ಅನಿಸಿದರೆ ಕಾಮೆಂಟ್ ಮಾಡ್ಬೋದು. ನೋಡಿ, BSNL ನೆಟ್ವರ್ಕ್ ಅಂತೂ ಬಹುತೇಕ ಜನರು, ನಾವೆಲ್ಲರೂ ಪ್ರಪಂಚದಲ್ಲಿರುವಂಥ 99% ಜನ ಎಲ್ಲ ಮೊಬೈಲ್ ಬಳಸ್ತೀವಿ. ಯಾರ್ಯಾರಿಗೆ BSNL ನೆಟ್ವರ್ಕು ಸಾಧ್ಯನೋ, ಅವ್ರಿಗೆ ಸಿಗುತ್ತೋ ಅಂಥವ್ರೆಲ್ಲರೂ ಕೂಡ BSNL ಮಾಡಿಕೊಂಡ್ರೆ ಈಗಿರೋ ನೆಟ್ವರ್ಕ್ಗಳಿಗಿಂತ ಅದು ಸ್ವಲ್ಪ ಕಡಿಮೆ ದುಡ್ಡು. ಬಹುಶಃ BSNL ಎಲ್ಲರೂ ಮಾಡಿಸ್ಕೊತ ಹೋದರೆ ಇವರು ಕೂಡ ಅಮೌಂಟನ್ನು ರೈಸ್ ಮಾಡ್ಬೋದು. ಆ ರೈಸ್ ಮಾಡಿದಾಗ ಮತ್ತೆ ನಮಗೆ ಆಪ್ಷನ್ ಆಗಿ ತೊಗೊಳ್ಳೋಣ, ಯಾವುದು ಸೇಮ್ ಅಮೌಂಟು ನಮಗೆ ಈ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ, ಇನ್ನೊಂದು ಬೇರೆ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ, ಅದರಲ್ಲೇ ಹೋಗೋಣ. ಸೊ ಹಾಗಾಗಿ ಈಗಿರೋ ಒಂದು ಇದರಲ್ಲಿ ನನಗೆ BSNL ಕಡಿಮೆ ಇದೆ, ಅದು ರೈಸ್ ಮಾಡ್ತಾ ಹೋಗಿ ಬೇರೆ ನೆಟ್ವರ್ಕ್ಗಳಿಗೆ ಸಮನಾದಾಗ ಆಪ್ಷನ್ ನೋಡುವಂಥದ್ದು ಇದ್ದೇ ಇರುತ್ತೆ. ಬಂಧುಗಳೇ, ತುಂಬ ಲೆಂತ್, ತುಂಬ ಭಾಳ ನಿಮಿಷಗಳು ಮಾತಾಡಿದ್ದೀನಿ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಂ ನಮಃ ಶಿವಾಯ, ಓಂ ನಮೋ ವೆಂಕಟೇಶಾಯ, ರಾಮಕೃಷ್ಣ ಹರೇ ಹರೇ. ಶಿವಾಯ 32 ನಿಮಿಷ ಮಾತಾಡಿದ್ದೀನಿ ನೋಡಿ ಬಂಧುಗಳೇ.